शुक्लं भरदं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। ನಮಸ್ಕಾರ ಎಲ್ಲರಿಗೂ. ಓಂ ನಮಃ ಶಿವಾಯ. ಇವತ್ತು ಅಧಿಕ ಮಾಸ ಬಂದಿದೆ. ಅಧಿಕ ಮಾಸದಲ್ಲಿ ಈ 16 ಸೋಮವಾರ ಅಥವಾ ಶಂಭುಲಿಂಗ ಪೂಜೆಯನ್ನು 4ನೇ ವಾರದಲ್ಲಿ ನಾವು ಮುಗಿಸ್ತೀವಿ. ನೀವು ನೋಡ್ಬೋದು ಇಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ನಾವು ಮೊದಲನೇ ವಾರದ ಅಧಿಕ ಮಾಸದ ಶಂಭುಲಿಂಗ ಪೂಜೆಯನ್ನು ಮಾಡಿದ್ದೀವಿ. ಈ ಹಿಂದೆ ನಾನು ಒಂದು ವಿಡಿಯೋ ಮಾಡಿದಾಗ 16 ವಾರ ಪೂಜೆ ಮಾಡಿದ್ವಿ. ಆ ಪೂಜೆನ ನಾನು ಯೂಟ್ಯೂಬಲ್ಲಿ ಹಾಕಿದಾಗ ನನಗೆ ಸಾವಿರಾರು ಜನ ಪ್ರಶ್ನೆ ಕೇಳಿದರು. ಆ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಎಲ್ಲದಕ್ಕೂ ಉತ್ತರ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಆದ್ದರಿಂದ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಶಂಭುಲಿಂಗ ಪೂಜೆನ ಯಾವ ಥರ ಮಾಡ್ಬೋದು ಅಂದರೆ 16 ವಾರನೂ ಮಾಡ್ಬೋದು, ಅಥವಾ ಅಧಿಕ ಮಾಸ ಬಂದಾಗ 4 ವಾರನೂ ಮಾಡ್ಬೋದು, ಮತ್ತು ಶಿವರಾತ್ರಿ ಸೋಮವಾರ ಬಂದರೆ ಇದನ್ನು ಒಂದೇ ದಿನದಲ್ಲಿ ಮುಗಿಸ್ಬೋದು. ಈ ಪೂಜೆ ವಿಶೇಷ ಏನಪ್ಪ ಅಂದರೆ ಈ ಪೂಜೆನ ಎಂಥವರಾದರೂ ಮಾಡ್ಬೋದು ಮನೆಗಳಲ್ಲಿ. ಹೇಗಪ್ಪ ಅಂದರೆ ಈ ಪೂಜೆಗೆ ಖರ್ಚಾಗೋದು ಏನಪ್ಪ ಅಂದರೆ ಸ್ವಲ್ಪ ಗೋಧಿ, ಸ್ವಲ್ಪ ಬೆಲ್ಲ, ಹಾಗೆ ಶುದ್ಧವಾದ ಹಸುವಿನ ತುಪ್ಪ. ಅದನ್ನು ಬಿಟ್ಟರೆ ನಿಮಗೆ ಹುತ್ತದ ಮಣ್ಣು ಬೇಕು. ಹುತ್ತದ ಮಣ್ಣು ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಹೊಲಗಳಲ್ಲೆಲ್ಲ ಹುತ್ತಗಳಿರುತ್ತೆ. ಆ ಹುತ್ತಗಳಿಂದ ಮಣ್ಣು ತಂದು ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ನೀವು ಲಿಂಗು ಮಾಡಿ ಪೂಜೆ ಮಾಡಬಹುದು. ಹಾಗಾಗಿ ಅದನ್ನು ಬಿಟ್ಟರೆ ನಿಮಗೆ ಇನ್ನೂ ಏನು ಬೇಕಾಗುತ್ತೆ ಅಂದರೆ ಸ್ವಲ್ಪ ಹೂವು ಮತ್ತು ಬಿಲ್ವಪತ್ರೆ. ಇಷ್ಟನ್ನು ಬಿಟ್ಟರೆ ಈ ಪೂಜೆಗೆ ಇನ್ನೇನು ಬೇಕಾಗಲ್ಲ. ಸೊ ಹಂಗಾಗಿ ಈ ಪೂಜೆನ ಎಲ್ಲರೂ ಮಾಡಲಿಕ್ಕೆ ಶಕ್ತರಿದ್ದಾರೆ. ಈ ವ್ರತದ ನಿಯಮ ಏನಂದರೆ ಸಂಪೂರ್ಣವಾಗಿ ಉಪವಾಸ ಮಾಡಬೇಕಾಗ್ತದೆ. ತುಂಬ ವಿಶೇಷ ಏನಪ್ಪ ಅಂದರೆ ಇದಕ್ಕೆ ಬೇಕಾಗೋ ಪ್ರಸಾದನ ಯಾರು ಪೂಜೆ ಮಾಡ್ತಾ ಇದ್ದಾರೋ ಅವರೇ ಮಾಡ್ಕೋಬೋದು, ಅಷ್ಟು ಸುಲಭ. ಹಾಗಾಗಿ ಈ ವಿಡಿಯೋದಲ್ಲಿ ಪ್ರಸಾದ ಹೇಗೆ ಮಾಡೋದು, ಹುತ್ತದ ಮಣ್ಣನ್ನು ಎಲ್ಲಿಂದ ತರ್ಬೋದು, ಹೇಗೆ ತರ್ಬೋದು, ಈ ಶಂಭುಲಿಂಗವನ್ನು ಹೆಂಗೆ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮನವಿ ಒಡೆ ಮನ ಎನಗಿಲ್ಲ. ಈ ದಿವಸ ನಾವು ಹುತ್ತ ಹುಡ್ಕೊಂಬಂದಾಗ ಫಾರೆಸ್ಟಲ್ಲಿ ಒಂದು ಹುತ್ತ ಸಿಕ್ಕಿದೆ ನಮಗೆ. ತುಂಬ ಚೆನ್ನಾಗಿರೋ ಹುತ್ತ. ಇದನ್ನು ನಾವು ಪೂಜೆ ಮಾಡಿ ಈಗ ನಾವು ಹುತ್ತದ ಮಣ್ಣನ್ನು ಕಲೆಕ್ಟ್ ಮಾಡಿದ್ದೀವಿ. ಇದನ್ನು ತಗೊಂಡೋಗಿ ಕುಟ್ಟಿ ಪುಡಿ ಮಾಡಿ ಶಂಭುಲಿಂಗ ಪೂಜೆಯನ್ನು ಮಾಡ್ತೀವಿ. ಒಂದು ಅಳತೆ ಕಪ್ನಲ್ಲಿ ಮಣ್ಣನ್ನು ತಗೋಬೇಕು. ಈಗ ನಾವು 4 ಲಿಂಗಗಳನ್ನು ಮಾಡೋದ್ರಿಂದ 4 ಕಪ್ ಮಣ್ಣು ತಗೊಂಡು ಸ್ವಲ್ಪ ನೀರನ್ನು ಬೆರೆಸ್ತಾ ಮಣ್ಣನ್ನು ಹದವಾಗಿ ಕಲಿಸ್ಕೋಬೇಕು. ಮತ್ತು 4 ಸಮಭಾಗ ಮಾಡಿಕೊಂಡು ಒಂದೊಂದೇ ಲಿಂಗನ ಮಾಡಬೇಕು. ನೋಡಿ, ಮೊದಲಿಗೆ ಮಣ್ಣನ್ನು ಸಿಲಿಂಡರ್ ಆಕಾರದಲ್ಲಿ ಮಾಡ್ಕೋಬೇಕು. ಆಮೇಲೆ ಲಿಂಗದ ಭಾಗ ಮಾಡ್ಕೋಬೇಕು. ನಂತರ ಹೆಬ್ಬೆರಳುಗಳಿಂದ ಮಧ್ಯಭಾಗದಲ್ಲಿ ಒತ್ತಾ ಹೋದರೆ ಲಿಂಗದ ಪೀಠ ರೆಡಿಯಾಗುತ್ತೆ. ಇವಾಗ ಮೇಲೆ ಮತ್ತು ಕೆಳಗಿನ ಭಾಗವನ್ನು ಸಮವಾಗಿ ಬರೋ ಥರ ಮಾಡಿಕೊಂಡ್ರೆ ಶಿವಲಿಂಗ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಫಿನಿಶಿಂಗ್ ಟಚ್ ಕೊಡೋಣ, ಹಾಗೆ ಶೇಪ್ ಕೊಡೋಣ. ನೋಡಿ, ಇವಾಗ ಶಿವಲಿಂಗ ಪೂರ್ಣ ಪ್ರಮಾಣದಲ್ಲಿ ರೆಡಿಯಾಗಿದೆ. ಈಗ ಒಂದು ತೆಳುವಾದ ಕಡ್ಡಿಯಿಂದ ಭಸ್ಮಧಾರಣೆ ಮಾಡಬೇಕು. ಹಾಗೆ ಶ್ರೀಗಂಧ ಧಾರಣೆ ಮಾಡಿದರೆ ಆ ಶಿವನನ್ನೇ ಈ ಲಿಂಗದ ರೂಪದಲ್ಲಿ ನಾವು ನೋಡಬಹುದು. ಇದೇ ರೀತಿ 4 ಲಿಂಗಗಳನ್ನು ಮಾಡಿ ಭಸ್ಮ ಮತ್ತು ಶ್ರೀಗಂಧ ಒಂದು 3 ಕಪ್ ಗೋಧಿ ತಗೊಂಡು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಉರಿತಾ ಇರಬೇಕಾದ್ರೆ ಈ ಥರ ಸೌಂಡ್ ಬರುತ್ತೆ.
ಇವಾಗ ರುಚಿಗೆ ಬೇಕಾಗುವಷ್ಟು ಬೆಲ್ಲ ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಹುರಿದಿರೋ ಗೋಧಿನ ಮಿಕ್ಸರಲ್ಲಿ ಹಾಕಿ ಹಿಟ್ಟು ಮಾಡಬೇಕು. ಹಿಟ್ಟು ತುಂಬ ನುಣುಪಾಗಿರಬೇಕು. ಈಗ ಹಿಟ್ಟನ್ನು ಜರಡಿ ಹಿಡ್ಕೊಳ್ಳೋಣ. ಇವಾಗ ತುಪ್ಪನ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಕಾದ್ಮೇಲೆ ಹಿಟ್ಟನ್ನು ಸೇರಿಸ್ತಾ ಹೋಗೋಣ. ಸೇರಿಸಿ ಚೆನ್ನಾಗಿ ಹುರಿಬೇಕು. ಹುರಿತಾ ಇರಬೇಕಾದ್ರೆ ತುಂಬ ಒಳ್ಳೆ ಅರೋಮ ಬರುತ್ತೆ. ಮತ್ತೆ ಬೇಕಾದರೆ ತುಪ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಮಾಡಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಒಂದು ಬಾಣಲಿಗೆ ಹಾಕ್ಕೊಂಡು ಆರಕ್ಕೆ ಬಿಡಬೇಕು. ಈ ತುಪ್ಪದಲ್ಲಿ ಹುರಿದಿರೋ ಹಿಟ್ಟು ತಣ್ಣಗಾದ ಮೇಲೆ ಬೆಲ್ಲ ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು. ಈಗ ಈ ಪ್ರಸಾದ ಹೇಗಿರುತ್ತೆ ಅಂದರೆ ತುಂಬ ಮರಳಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕೈಗೂ ಅಂಟೋದಿಲ್ಲ. ಮತ್ತು ಈ ಪ್ರಸಾದನ 3 ಸಮಭಾಗಗಳಾಗಿ ಮಾಡಬೇಕು. ಮೊದಲಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ಪರಬ್ರಹ್ಮ ದೀಪೋ ಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತುತೆ. ಓಂ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಓಂ ನಮಃ ಶಿವಾಯ. ಓಂ ಶಂಭುವೇ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಮಹೇಶಗೆ ನಂದಿ ವಾಹನನಿಗೆ ಗಂಗಾಧರನಿಗೆ ಪಾರ್ವತಿ ಪ್ರಿಯನಿಗೆ ಮಂಗಳಂ ಮಹೇಶಗೆ. ಕರ್ಪೂರದಾರುತಿಯಿಂದ ಅರ್ಪಿಸುವೆನಾ ಕರ್ಪೂರದಾರುತಿಯಿಂದ ಅರ್ಪಿಸುವೆನಾ ಗಿರಿಜಾವರನಿಗೆ ಗೌರಿ ಶಂಕರನಿಗೆ ಮಂಗಳಂ ಮಹೇಶಗೆ. ಓಂ ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾನಿ ಪ್ರಥಮಾನ್ಯಾಸಂತೆ ನಾಕಂ ಸಚಂತ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾ. ಜಯ ಮಂಗಳಂ ಜಯ ನಮಃ ಪಾರ್ವತಿ ಪತಿ ಹರ ಹರ ಮಹಾದೇವ. ನಮಸ್ಕಾರ. ಈ ದಿವಸ ಮಂಗಳವಾರ ಬೆಳಗ್ಗೆ ಇವತ್ತು ಏನಪ್ಪ ಅಂದರೆ ನಿನ್ನೆ ಮಾಡಿದ ಪೂಜೆನ ಇವತ್ತು ಇಳಿಸ್ಬೇಕು. ಮತ್ತು ಇದರಿಂದ 1 ವಾರದ ಶಂಭುಲಿಂಗ ಪೂಜೆ ಪೂರ್ಣಗೊಳ್ಳುತ್ತೆ. ಹಾಗೂ ಪೂಜೆ ಮಾಡಿದವರ ಉಪವಾಸ ಇವತ್ತಿಗೆ ಪೂರ್ಣಗೊಳ್ಳುತ್ತೆ. ದೀಪಗಳನ್ನು ಬೆಳಗಿಸಿ